ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಹೋಳಿಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಡಲೆಬೇಳೆ ಹೋಳಿಗೆನ ಮಿಕ್ಸಿಲಿ ಮಾಡೋದು ಹೇಳ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಫಸ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ನಾವು ಎಷ್ಟು ತೊಗೊಳ್ತೀವಿ ಅಷ್ಟೇ ನಾವು ಮೈದಾನೂ ತೊಗೋಬೇಕಾಗತ್ತೆ. ಈಗ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡ್ರೆ ಅರ್ಧ ಕೆ ಜಿ ಮೈದಾ ತೊಗೋಬೇಕಾಗತ್ತೆ. ಸೊ ನಾನು ಇವಾಗ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಒಂದು 3/4 ಕೆ ಜಿ ಅಷ್ಟು. ಸೊ ಅದಕ್ಕೆ ನೀರು ಹಾಕಿ ಇಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಇಡಬೇಕು. ನಾನು ವಿಷಲ್ ಹೊಡ್ಸೋಕ್ಕೋಸ್ಕರ ಕುಕ್ಕರಿಗೆ ಹಾಕಿದ್ದೀನಿ. ನಾನು ಈ ವಿಷಲ್ ಹೊಡ್ಸೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ನಾವು ಒಂದು 5ರಿಂದ 6 ವಿಷಲ್ ಹೊಡ್ಸಿದ್ದೀನಿ. ನೀವು ಅಕಸ್ಮಾತ್ ಏನಾದ್ರು ಕಡಲೆಬೇಳೆನ ಮೊದಲೇ ನೆನೆಸಿ ಆಮೇಲೆ ನೀವು ವಿಷಲ್ ಹೊಡಿಸ್ತೀನಿ ಅಂದರೆ ಸ್ವಲ್ಪ ಕಡಿಮೆ ವಿಷಲ್ ಹೊಡಿಸಿ. ನಾನು ಇವಾಗಷ್ಟೇ ಇದನ್ನು ಮೈದಾ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಎಷ್ಟು ಕಡಲೆಬೇಳೆ ತೊಗೊಳ್ತೀವಿ ಅಷ್ಟೇ ಮೈದಾ ಹಿಟ್ಟು. ಈಗ ನಾವು 3/4 ಕೆ ಜಿ ತೊಗೊಂಡಿರೋದ್ರಿಂದ ಕಡಲೆಬೇಳೆನ ಈಗ 3/4 ಕೆ ಜಿಯಷ್ಟು ಮೈದಾ ಹಾಕಿದ್ದೀನಿ. ಮೈದಾಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲ್ಲರ್ಗೆ. ಸೊ ಅರಿಶಿನ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮೈದಾನ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಏನಂದರೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ, ಆದರೆ ಚಪಾತಿ ಹಿಟ್ಟಷ್ಟು ಗಟ್ಟಿ ಕಲಿಸ್ಬಾರ್ದು, ಅದಕ್ಕಿಂತ ಸ್ವಲ್ಪ ಮೆತ್ತಗಿರಬೇಕು. ಆವಾಗ ನಮಗೆ ಹೋಳಿಗೆ ಮಾಡೋಕ್ಕೆ ಚೆನ್ನಾಗಾಗತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಹೋಳಿಗೆ. ಫುಲ್ಲು ಬಳಕಾಡ್ತಿರುತ್ತೆ ಹೋಳಿಗೆ, ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ. ಸೊ ಅದಕ್ಕೆ ನಾವು ಸ್ವಲ್ಪ ಈಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಏನಂದರೆ ನಾವು ನೀರು ಮಿಕ್ಸ್ ಮಾಡಬೇಕಿದ್ರೆ ನಮಗೆ ಗೊತ್ತಾಗತ್ತೆ ಎಷ್ಟು ಫುಲ್ ಅದನ್ನು ಈಗ ಹಿಡಿದು ನೋಡಿದ್ರೆ ಸ್ವಲ್ಪ ಕೈಗೆ ಅಂಟ್ತಾ ಇರುತ್ತೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಸ್ವಲ್ಪ ಕೈಗೆ ಅಂಟ್ತಾ ಇರುತ್ತೆ. ಸೊ ಆವಾಗ ನಾವು ಅಂಟ್ಬೇಕಿದ್ರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಆಯಿಲ್ನ ಹಾಕ್ತಾ ಮಾಡಬೇಕು. ಆಯಿಲ್ನ ಸ್ವಲ್ಪ ಹಾಕಬೇಕು. ಇವಾಗ ಹಿಟ್ಟಿಗೂ ಅಷ್ಟೇ ಹೀಗೆ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಸ್ವಲ್ಪ ಹೊತ್ತವರೆಗೂ ಎತ್ತಿಡಬೇಕು. ಹೆಚ್ಚು ಮಿನಿಮಮ್ 1 ಗಂಟೆ ಹಾಗೆ ಎತ್ತಿಡ್ಕೊಂಡ್ರೆ ಸಾಕು. ಹಾಫ್ ಆನ್ ಅವರು 1 ಅವರಲ್ಲಿ ನಾವು ಸಾಫ್ಟ್ ಆಗುತ್ತೆ ಹಿಟ್ಟು. ಸ್ವಲ್ಪ ಸಾಫ್ಟ್ ಆದಮೇಲೆ ಇದನ್ನು ನೀವು ಒಂದು ಕವರ್ ಹಾಕಿ ಮುಚ್ಚಿಟ್ಟೂ ಬರುತ್ತೆ, ಇಲ್ಲ ಒಂದು ಪ್ಲೇಟು ಏನಾದರೂ ಒಂದು ಹಾಕಿಬಿಟ್ಟು ಸ್ವಲ್ಪ ಹೊತ್ತವರೆಗೂ ಮುಚ್ಚಿಡ್ಬೇಕು. ಓಪನ್ ಏರಲ್ಲಿ ಇಡಬಾರ್ದು. ಓಪನಲ್ಲಿ ಇಟ್ಟರೆ ಗಟ್ಟಿ ಆಗಿಬಿಡುತ್ತೆ ಹಿಟ್ಟು. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಹಿಟ್ಟನ್ನ ಹೀಗೆ ಮುಚ್ಚಿಡಬೇಕು. ಸ್ವಲ್ಪ ಹೊತ್ತವರೆಗೂ ಮುಚ್ಚಿಟ್ಬಿಟ್ಟು ಆಮೇಲೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಷ್ಟೊತ್ತಿಗೂ ನಮಗೂ ಹೇಗಿದ್ರೂ ಕುಕ್ಕರಲ್ಲಿ ವಿಷಲ್ ಆಗಿರುತ್ತೆ. ಸೊ ಅದನ್ನು ನೋಡಿ ನಮ್ಮದು ವಿಷಲ್ ಆಗಿತ್ತು. ಈಗ ಓಪನ್ ಮಾಡಿದ್ದೀನಿ. ಇದನ್ನು ನೀರನ್ನ ಆರಿಸ್ಕೋಬೇಕು. ಈ ನೀರು ಸ್ವಲ್ಪ ಆರಿಸಿದ್ರೆ ಅದನ್ನು ಬೇಕಿದ್ರೆ ನಾವು ಬೇರೆದಕ್ಕೆ ಯೂಸ್ ಮಾಡ್ಬೋದು. ಯಾಕಂದ್ರೆ ನೀಟಾಗಿ ಆರಿಸ್ಕೋಬೇಕು, ನೀರು ಇರಬಾರ್ದು, ಯಾಕೆಂದರೆ ಗಟ್ಟಿ ಇರಬೇಕಲ್ವ. ಹಾಗಾಗಿ ನೀರನ್ನ ಚೆನ್ನಾಗಿ ಆರಿಸ್ಕೋಬೇಕು. ಹೀಗೆ ಆರಿಸ್ಕೊಳ್ಳೋದ್ರಿಂದ ಏನಂದರೆ ಫುಲ್ ನೀಟಾಗಿ ಹಿಂಗೆ ಬಸ್ಬಿಟ್ರೆ ಪ್ಲೇಟ್ ಹಾಕ್ಕೊಂಡು ಫುಲ್ ನೀರು ನೀಟಾಗಿ ಹೋಗುತ್ತೆ. ನೀರು ಸ್ವಲ್ಪ ಇದ್ರೂ ಮೆತ್ತಗಾದರೆ ಉಂಡೆ ಮೆತ್ತಗಿದ್ರೆ ಇದು ಮಾಡೋಕ್ಕಾಗಲ್ಲ. ಸೊ ಅಂದರೆ ಗಟ್ಟಿಯಾಗಿ ಬರಲ್ಲ, ಗೊತ್ತಲ್ವಾ. ಹೋಳಿಗೆಗೆ ಯಾವಾಗಲೂ ಅಷ್ಟೇ ಹೂರ್ಣ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಬರೋದು. ಸೊ ನಾನು ಸ್ವಲ್ಪ ಫುಲ್ ಮೆತ್ತಗಾಗಿರೋದ್ರಿಂದ ಹಾಗೆಯೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ನೀವು ಏನಾದರೂ ಸ್ವಲ್ಪ ಗಟ್ಟಿ ಇತ್ತಂದರೆ ಇದನ್ನು ಸ್ಮ್ಯಾಶ್ ಮಾಡೋ ಬದಲು ಮಿಕ್ಸಿ ಮಾಡ್ಕೊಳ್ಳಿ. ಏನಂದರೆ ಫಸ್ಟೇ ನಾವು ಈ ಥರ ಮಿಕ್ಸಿ ಅಥವಾ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಬೆಲ್ಲ ಮಿಕ್ಸ್ ಮಾಡಿದ ಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮಿಕ್ಸಿಲಿ ಗ್ರೈಂಡ್ ಮಾಡಬೇಕಿದ್ರೆ ಸ್ವಲ್ಪ ಹಿಡ್ದಾಗೆ ಆಗುತ್ತೆ, ಅಷ್ಟು ಸಾಫ್ಟಾಗಿ ಬರೋಲ್ಲ. ಸೊ ಮೊದಲೇ ಬೆಲ್ಲ ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ಮಾಡಿದರೆ ಈ ಥರ ನೀಟಾಗಿ ಸಾಫ್ಟಾಗಿ ಬರುತ್ತೆ. ಸೊ ನಾನು ಸಾಫ್ಟಾಗಿ ಮಾಡಿಕೊಂಡೆ, ಫಸ್ಟೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಹೇಳಿದೆ ಅಲ್ವಾ, ನೀಟಾಗಿ ಮುಂಚೆನೇ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಕಷ್ಟ ಆಗಲ್ಲ. ಸೊ ಹಾಗಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲನ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಬೆಲ್ಲ ಏನಂದರೆ ನಾವು ಎಷ್ಟು ತೊಗೊಂಡಿದ್ವಿ ಅಲ್ವಾ, ಇವಾಗ ನಮಗೆ ಕಡಲೆಬೇಳೆದು ಗೊತ್ತಾಯಿತು ಕನ್ಸಿಸ್ಟೆನ್ಸಿ ಎಷ್ಟು ಅಂತ ಹೇಳಿಬಿಟ್ಟು. ಸೊ ನಮಗೆ ಬೆಲ್ಲಕ್ಕೆ ನಾವು ಇದು ಬಂದುಬಿಟ್ಟು ನೀರು ಹಾಕ್ತಿಲ್ಲ ನಾನು, ಇದು ಹಳ್ಳಿ ಬೆಲ್ಲ ಆಗಿರೋದ್ರಿಂದ ಈ ಬೆಲ್ಲನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನಾವು ಇವಾಗ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೋ ಅದ್ರ ಅರ್ಧದಷ್ಟು ಬೆಲ್ಲ ತೊಗೋಬೇಕು.
ಈಗ ಬೆಲ್ಲನ ಮುಕ್ಕಾಲು kg ಅಷ್ಟೇ ತೊಗೋಬಾರ್ದು. ಈಗ 750 ಗ್ರಾಮ್ ಅಂದರೆ ನಾವು ಒಂದು 500-400 ಹಾಗೆ ತೊಗೊಂಡು ಸ್ವಲ್ಪ ನೀವು ಪೇಟೆ ಬೆಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕ್ಕೋಬೇಕು. ಇಲ್ಲಿ ನಾನು ನೀರು ಹಾಕಿಲ್ಲ ಇದಕ್ಕೆ, ಹಾಗೆಯೇ ಯಾಕಂದರೆ ಅದು ಅದ್ರ ಹಾಗೆ ಗಟ್ಟಿ ಇರಲ್ಲ. ಈ ಬೆಲ್ಲ ಮೊದಲೇ ಸ್ವಲ್ಪ ಸಾಫ್ಟಾಗಿರುತ್ತೆ. ನೀರು ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಾನು ಇದಕ್ಕೆ ನಮಗೆ ಎಷ್ಟು ಕರೆಕ್ಟಾಗಿದೆ ಅದಕ್ಕೆ ನಾನು ನೀರು ಆ್ಯಡ್ ಮಾಡಿಲ್ಲ. ಸ್ವಲ್ಪ ಪಾಕ ಪಾಕ ಅಂದರೆ ಫುಲ್ ಗಟ್ಟಿ ಬರಬಾರ್ದು, ಸ್ವಲ್ಪ ಅದಕ್ಕಿಂತ ಕಡಿಮೆನೇ ಇರೋ ಹಾಗೇ ನಾವು ಮಾಡಿಕೊಂಡು ಆಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಆಮೇಲೆ ನಾವು ಕಡಲೆಬೇಳೆನ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತವರೆಗೂ ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಗಟ್ಟಿ ಆಗಬಾರ್ದು, ತುಂಬ ಗಟ್ಟಿ ಆಗಬಾರ್ದು. ಅದು ನಮ್ಗೆ ಗೊತ್ತಾಗತ್ತಲ್ವ, ಬೆಂದಿದೆ ಅಂತ ಗೊತ್ತಾಗತ್ತಲ್ವ. ಸೊ ಅಷ್ಟಕ್ಕೆ ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಚಿಕ್ಕ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಯಾಕಂದರೆ ದೊಡ್ಡ ಫ್ಲೇಮ್ ಮಾಡಿದ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಚಿಕ್ಕ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಈಗ ಒಂದು ಲೆವೆಲಿಗೆ ಮಿಕ್ಸ್ ಆಗಿದೆ, ಆದ್ರೂ ಇನ್ನೊಂದು ಸ್ವಲ್ಪ ಮಿಕ್ಸ್ ಆಗಬೇಕು. ಸ್ವಲ್ಪ ಲಾಸ್ಟಿಗೆ ಮಿಕ್ಸ್ ಮಾಡ್ತಾ ನೀಟಾಗಿ ಈ ಥರ ಮಿಕ್ಸ್ ಆಗುತ್ತೆ. ಅದು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಈ ಥರ ಉಂಡೆ ಕಟ್ಟೋ ಹಾಗೆ ಬರಬೇಕು ಕನ್ಸಿಸ್ಟೆನ್ಸಿ. ಆಮೇಲೆ ಎಲ್ಲದನ್ನು ಅಷ್ಟೇ ಈ ಥರ ಒಂದೊಂದು ದೊಡ್ಡದಾಗಿ ಉಂಡೆಗಳನ್ನ ಕಟ್ಟಿಟ್ಕೋಬೇಕು. ಮುಂಚೆನೇ ಫುಲ್ ಎಲ್ಲ ಹಿಟ್ಟನ್ನು ಕಟ್ಟಿಟ್ಕೊಂಡು ಆಮೇಲೆ ಮೈದಾ ಹಿಟ್ಟು ತೊಗೊಂಡ್ಬಿಟ್ಟು ಅದ್ರ ಸುತ್ತಲೂ ಈ ಥರ ಸುತ್ಕೋಬೇಕು. ನಮ್ಮದು ಹಿಟ್ಟು ಸಖತ್ ಸಾಫ್ಟ್ ಇರುತ್ತೆ ಮೈದಾ, ಯಾಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರ್ತೀವಲ್ಲ ಹಾಗಾಗಿ. ಆಮೇಲೆ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಫುಲ್ಲು ರೌಂಡಾಗಿ ಮಾಡಿಕೊಂಡು ಎಲ್ಲ ಕಡೆ ಸೇಮ್ ಹಿಟ್ಟು ಹೋಗಬೇಕು, ಒಂದೇ ಥರ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇಡಬಾರ್ದು ಮೈದಾ. ಎಲ್ಲ ಕಡೆ ಸೇಮ್ ಹೋಗೋಂಗೆ ಫುಲ್ಲು ರೌಂಡಾಗಿ ನಾವು ಹೇಗೆ ಲಡ್ಡು ಮಾಡಬೇಕಾದ್ರೆ ತಿರುಗಿಸ್ತೀವಿ ಆ ಥರ ತಿರುಗಿಸ್ಬಿಟ್ಟು ಈ ಥರ ಕೈಯಲ್ಲಿ ಎರಡು ಕಡೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ದೊಡ್ಡ ಮಾಡಿಬಿಟ್ಟು ತಟ್ಕೊಬಿಟ್ರೆ ಚೆನ್ನಾಗಿ ಆಗುತ್ತೆ. ಅಂದರೆ ಸ್ವಲ್ಪ ದೊಡ್ಡನೂ ಬರುತ್ತೆ, ಈ ಥರ ಮಾಡೋದ್ರಿಂದ ಸ್ವಲ್ಪ ದೊಡ್ಡನೂ ಬರುತ್ತೆ ಹೋಳಿಗೆ. ಯಾಕಂದರೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿರ್ತೀವಲ್ವ ಮೈದಾ ಹಿಟ್ಟನ್ನ. ಸೊ ಹಾಗಾಗಿ ಇವಾಗ ನಾವು ತಟ್ಟೋಕ್ಕೂ ನಮಗೆ ಚೆನ್ನಾಗಾಗತ್ತೆ ಮತ್ತು ಹೋಳಿಗೆನೂ ದೊಡ್ಡ ಬರುತ್ತೆ. ದೊಡ್ಡ ಬಂದಿರೋದ್ರಿಂದ ತೆಳ್ಳಗಾಗಿರುತ್ತೆ ಅಲ್ವಾ ಹೋಳಿಗೆ, ನಮಗೆ ತಿನ್ನಾಗಿರೋದ್ರಿಂದ ಫುಲ್ಲು ಚೆನ್ನಾಗಿ ಬಳ್ಕಾಡುತ್ತೆ ಹೋಳಿಗೆ. ತಿನ್ನೋಕ್ಕೂ ಚೆನ್ನಾಗಾಗತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಹೋಳಿಗೆ ಮನೆಯಲ್ಲಿ ಎಲ್ಲ ಹೋಳಿಗೆ ತರ್ತೀವಲ್ಲ ಅದೇ ಥರ ಬರುತ್ತೆ ಹೋಳಿಗೆ. ಇದನ್ನು ಚೆನ್ನಾಗಿ ಎರಡು ಕಡೆನೂ ಸರ್ಕಲ್ ಥರ ರೌಂಡ್ ಮಾಡಿಕೊಂಡು, ಸರ್ಕಲ್ ಥರ ಸೇಮ್ ಒಂದು ಸರ್ಕಲ್ ಹೇಗಿರುತ್ತೆ ಆ ಥರ ಮಾಡಿಕೊಂಡು ಬೇಯಿಸ್ಕೊಬಿಟ್ರೆ ಚೆನ್ನಾಗಿ ಆಗಿಬಿಡುತ್ತೆ ಹೋಳಿಗೆ ಇದು. ಸೊ ನಾನೇನಂದರೆ ಎಲ್ಲದನ್ನು ಒಂದೊಂದೇ ಮಾಡ್ಕೊತ ಮಾಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ಇವಾಗ ಜಾಸ್ತಿ ಆಯಿತು, ಈಗ ಬೇಡ ಅಂದರೆ ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಕವರ್ ಹಾಕಿ ಎತ್ತಿಟ್ಕೊಂಡ್ರೆ, ಮುಚ್ಚಿಟ್ಕೊಂಡು, ಅಂದರೆ ಓಪನ್ ಆಗಿಡಬಾರ್ದು, ಸ್ವಲ್ಪ ಮುಚ್ಚಿಬಿಟ್ಟು ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಡೇನೂ ಮಾಡ್ಬೋದು. ಸೊ ನಾವು ನಿಧಾನಕ್ಕೆ ಸ್ವಲ್ಪ ಮಾಡ್ಕೊಬೋದು, ಏನು ಒಂದೇ ದಿನವೇ ಮಾಡಬೇಕಂತ ಏನಿಲ್ಲ. ಸೊ ಮಾಡಿಬಿಟ್ಟು ಇದನ್ನು ನಮ್ಗೆ ಯಾವಾಗ ಬೇಕೋ ಆವಾಗ ಬಿಸಿಯಾಗಿ ಬೇಯಿಸ್ಕೊಂಡು ತಿನ್ಬೋದು. ಅಕಸ್ಮಾತ್ ಇಲ್ಲ ನಾವು ಒಂದೇ ದಿನ ಮಾಡ್ತೀವಿ ಅಂದರೆ ಆವತ್ತೇ ಮಾಡ್ಬೋದು. ಇಲ್ಲ ನಮ್ಗೆ ಇಟ್ಕೊಂಡ್ಬಿಟ್ಟು ನಾವು ನಿಧಾನಕ್ಕೆ ಮಾಡ್ತೀವಿ ಅಂದರೆ 2-3 ದಿನ ಬೇಕಿದ್ರೂ ಫ್ರಿಜ್ಜಲ್ಲಿ ಇಟ್ಟರೆ ಏನು ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಸೊ ಮಾಡಿಬಿಟ್ಟು ನಾವು ಮೊದಲೇ ಹಂಚಿನ ಕಾಯಕ್ಕೆ ಇಟ್ಬಿಟ್ಟು ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ಆಗುತ್ತೆ. ಏನಂದರೆ ನಾನು ಸ್ವಲ್ಪ ಈರುಳ್ಳಿ ತೊಗೊಂಡು ಹಚ್ಚಿದ್ದೀನಿ. ಈರುಳ್ಳಿ ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಏಳುತ್ತೆ ಹೋಳಿಗೆ, ಆ ಥರ ಇದಾಗಲ್ಲ, ಹೋಳಿಗೆ ಒಂದೊಂದು ಸಲ ಹಿಡಿದ್ಬಿಡುತ್ತಲ್ಲ ಆ ಥರ ಏನಾಗಲ್ಲ ಈರುಳ್ಳಿ ತೊಗೊಂಡು ಹಚ್ಚೋದ್ರಿಂದ. ಸೊ ಬೇಗ ಚೆನ್ನಾಗಿ ಎದ್ದು ಬರುತ್ತೆ ಹೋಳಿಗೆ. ನಮಗೆ ಟರ್ನ್ ಹಾಕಬೇಕಿರಲ್ಲ, ಅಂಟೋದು ಆ ಥರ ಏನಾಗಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ದೋಸೆಗೂ ಎಲ್ಲನೂ ಅಷ್ಟೇ ಈರುಳ್ಳಿ ಹಾಕಿ ಹಚ್ಚೋದ್ರಿಂದ ಎಣ್ಣೆನ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡ್ ಬೇಯಿಸ್ಬಿಟ್ರೆ ಆಲ್ಮೋಸ್ಟ್ ಹೋಳಿಗೆ ರೆಡಿ. ಒಂದು 3-4 ಸಲ ತಿರುವಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೂ ಚೆನ್ನಾಗಿ ಬೇಯುತ್ತೆ. ಎಲ್ಲ ಸೈಡೂ ಅಷ್ಟೇ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ನೋಡಿ ಉಬ್ತಾ ಇದೆ, ಒಂದು ಸೈಡಿಂದ ಉಬ್ಬಿ ಬರ್ತಾ ಇದೆ ಹೋಳಿಗೆ. ಚೆನ್ನಾಗಿ ಉಬ್ಬಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಹೇಗೆ
ಹೇಗಿದೆ ನೋಡಿ ಹೋಳಿಗೆ. ನಾನು ಮಾಡಿದ್ದೀನಿ ಕಡಲೆಬೇಳೆ ಹೋಳಿಗೆ, ತುಂಬ ಹೋಳಿಗೆ ಮಾಡಿದೆ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಕಡಲೆಬೇಳೆ ಹೋಳಿಗೆನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.